ಓಕೆ, ಇನ್ನೂ ಕೂಡ ಅದರ ಬಗ್ಗೆ ಬಹಳಷ್ಟು ಅಧ್ಯಯನ ನಡೀಬೇಕಾಗಿದೆ. ಯಾಕೆ ಅಂತಂದ್ರೆ ಈ ವಿಚಾರದಲ್ಲಿ ಎಗೋಸ್ ಅನ್ನೋ ಕಂಪನಿಯ ಮೊಟ್ಟೆಯನ್ನ ಮಾತ್ರ ಲ್ಯಾಬ್ ಟೆಸ್ಟ್ಗೆ ಕೊಡಲಾಗಿದ್ದು, ಆ ಲ್ಯಾಬ್ ಟೆಸ್ಟ್ ಅಲ್ಲಿ ಇದರಲ್ಲಿ ಕ್ಯಾನ್ಸರ್ ಕಾರಕಗಳು ಇವೆ ಅನ್ನುವಂತ ಅಂಶ ಪತ್ತೆಯಾಗಿದೆ. ಅದರ್ವೈಸ್ ಬಹಳಷ್ಟು ಕಂಪನಿಗಳಿವೆ ಈ ರೀತಿಯಾದಂತಹ ಎಗ್ ಸಪ್ಲೈ ಮಾಡೋದು, ಮಾರಾಟ ಮಾಡುವಂಥದ್ದು. ಸೊ ಆ ಎಲ್ಲ ಏನು ಕಂಪನಿಗಳಿದ್ದಾವೆ, ಬ್ರ್ಯಾಂಡ್ಗಳಿದ್ದಾವೆ, ಮೊಟ್ಟೆ ಬ್ರ್ಯಾಂಡ್ಗಳು, ಆ ಮೊಟ್ಟೆಗಳನ್ನು ಕೂಡ ಈಗ ಅಧ್ಯಯನಕ್ಕೆ ಒಳಪಡಿಸಬೇಕು. ಯಾಕಂದ್ರೆ ನಿಜಕ್ಕೂ ಕೂಡ ಇದರಲ್ಲಿ ಕ್ಯಾನ್ಸರ್ ಕಾರಕ ಇದೆಯಾ ಅಂತ. ಹಾಗಾದ್ರೆ ಇದು ಎಕ್ಸ್ಪೋಸ್ ಆಗಿದ್ದು ಹೇಗೆ, ಇದು ಯಾವ ರೀತಿ ಬಯಲಿಗೆ ಬಂತು, ಗ್ಯಾರಂಟಿ ನ್ಯೂಸ್ ಯಾಕೆ ಈ ವಿಚಾರದಲ್ಲಿ ಇಷ್ಟು ಇಂಟ್ರೆಸ್ಟ್ ತೆಗೆದುಕೊಳ್ತು ಅಂತಂದ್ರೆ, ಈಗ ಉದಾಹರಣೆಗೆ ಬಹಳಷ್ಟು ನಾವು ಹೊರಗಡೆ ತಿನ್ನುವಂತ ಆಹಾರ ಖಾದ್ಯಗಳಲ್ಲಿ ಅದು ಪ್ರಿಸರ್ವೇಟಿವ್ಸ್ ಮತ್ತೆ ಕಲರಿಂಗ್ ಎಲ್ಲ ಬಳಸ್ತಾರೆ, ಅದರಿಂದ ಆರೋಗ್ಯಕ್ಕೆ ಹಾನಿ ಆಗುತ್ತೆ ಅಂತ BBMP ಕೂಡ ನೋಟಿಸ್ ಗಳನ್ನ ಕೊಟ್ಟಿತ್ತು. ಸೊ ನನ್ನ ಕಲೀಗ್ ವಿದ್ಯಾನು ಕೂಡ ಅದನ್ನೇ ಹೇಳ್ತಾ ಇದ್ರು, ನಿಮ್ಗೆ ಚಾಯ್ಸ್, ಅದು ನಿಮ್ಗೆ ಬೇಕಾದ್ರೆ ಹೊರಗಡೆ ತಿಂತೀರಿ, ಬೇಡ ಅಂದ್ರೆ ಬಿಡ್ತೀರಿ, ಮನೆಯಲ್ಲೇ ಮಾಡ್ಕೊಂಡು ತಿಂತೀರಿ. ಈಗ ಇವನ್ ಕಿಮೋಥೆರಪಿ ಮತ್ತು ಬಹಳಷ್ಟು ಈ ರೀತಿಯ ಕ್ಯಾನ್ಸರ್ ಬಂದಿರುವಂತಹ ರೋಗಿಗಳಿಗೆ ಕೊಡುವಂತಹ ಟ್ರೀಟ್ಮೆಂಟ್ ಆದ್ಮೇಲೆ ಅವ್ರಿಗೇನು ನಿಶಕ್ತಿ ಕಾಡುತ್ತೆ, ಆ ಸಂದರ್ಭದಲ್ಲೂ ಕೂಡ ಮೊಟ್ಟೆ ತಿನ್ನಕ್ಕೆ ಹೇಳ್ತಾರೆ. ಆಮೇಲೆ ನಿಮ್ಗೆ ಬಹಳಷ್ಟು ವಿಟಮಿನ್ಸ್ ಡಿಫಿಷಿಯನ್ಸಿ ಇದ್ದಾಗ, ಪ್ರೋಟೀನ್ ಡಿಫಿಷಿಯನ್ಸಿ ಇದ್ದಾಗ, ನೀವು ನಾನ್ ವೆಜಿಟೇರಿಯನ್ ಆದ್ರೂ ಕೂಡ ಅದು ವೆಜಿಟೇರಿಯನ್, ಅದರಲ್ಲಿ ಯಾವುದೇ ಒಂದು ರೀತಿಯಾದಂತಹ ಪ್ರಾಣಿ ಹತ್ಯೆ ನಡೆಯೋದಿಲ್ಲ. ಸೊ ಹೀಗಾಗಿ ಎಗ್ ಅಂದ್ರೆ ಮೊಟ್ಟೆಯನ್ನ ಈಗ ವೆಜಿಟೇರಿಯನ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಮತ್ತು ಬಹಳಷ್ಟು ಜನ ಅದನ್ನ ಸೇವಿಸ್ತಾರೆ. ಯಾಕೆಂದ್ರೆ ಅದರಲ್ಲಿ ಇರುವಂತಹ ಹೈಯೆಸ್ಟ್ ಲೆವೆಲ್ ಪ್ರೋಟೀನ್ ಇಂದಾಗಿ. ಸೊ ಬಹಳಷ್ಟು ಡಿಫಿಷಿಯನ್ಸಿ ಇದ್ದಾಗ ಡಾಕ್ಟರ್ಸೇ ಫೋರ್ಸ್ ಮಾಡಿ, ನೀವು ವೆಜಿಟೇರಿಯನ್ ಆದ್ರೂ ಪರವಾಗಿಲ್ಲ, ನೀವು ನೀವು ಮಾಂಸ ತಿನ್ನಕ್ ಹೋಗ್ಬೇಡಿ, ಯಾಕಂದ್ರೆ ಅಲ್ಲೇನು ಪ್ರಾಣಿ ವಧೆ ಅಥವಾ ಅದು ಅದರಲ್ಲಿ ಯಾವುದೇ ಹಿಂಸೆ ಆಗೋದಿಲ್ಲ ಹೀಗಾಗಿ ಅಂತ. ಹಾಗಾಗಿ ನಮ್ಮ ಮನೆಯಲ್ಲೇ ಮಾಡಿಕೊಂಡು ತಿನ್ನಬಹುದಾದಂತಹ ಮೊಟ್ಟೆನು ಸೇಫ್ ಅಲ್ಲ ಅಂತ ಅಂದರೆ ಜನಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾದ್ರೆ ಹೇಗೆ ಎಕ್ಸ್ಪೋಸ್ ಆಯ್ತು ಅನ್ನೋದನ್ನ ನೋಡೋಣ. ಎಗೋಸ್ ಅನ್ನೋ ಕಂಪನಿ ಈ ಎಗ್ ಸಪ್ಲೈಯಲ್ಲಿ ತುಂಬಾ ಮುಂಚೂಣಿಯಲ್ಲಿರುವಂತದ್ದು. ಆದ್ರೆ ಈ ಎಗೋಸ್ ಅನ್ನುವಂತ ಕಂಪನಿಯಲ್ಲಿ ನಿಷೇಧಿತ ರಾಸಾಯನಿಕ ಪತ್ತೆ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಟ್ರಸ್ಟಿಫೈಡ್ ಎಂಬ ಯೂಟ್ಯೂಬರ್, ಈ ಟ್ರಸ್ಟಿಫೈಡ್ ಯೂಟ್ಯೂಬ್ ಅಲ್ಲಿ ಈ ಆಹಾರ ಪದಾರ್ಥಗಳನ್ನ ಲ್ಯಾಬೊರೇಟರಿಗೆ ಕಳಿಸಿ ಅದು ನಿಜಕ್ಕೂ ಕೂಡ ಸೇವನೆಗೆ ಯೋಗ್ಯವಾಗಿದೆಯಾ ಇಲ್ಲ ಅಂತ ಟ್ರಸ್ಟಿಫೈ ಮಾಡೋದು. ಸೊ ಅಂತಹ ಒಬ್ಬ ಯೂಟ್ಯೂಬರ್ ಈ ಯೂಟ್ಯೂಬ್ ಚಾನೆಲ್ ನಲ್ಲಿ ಈ ಎಗೋಸ್ ಅನ್ನೋ ಕಂಪನಿಯ ಎಗ್ ಅನ್ನ ತೆಗೆದುಕೊಂಡು ಟೆಸ್ಟ್ ಮಾಡ್ತಾರೆ. ನಂತರ ಯುರೋಪಿಯನ್ ಲ್ಯಾಬ್ ನಲ್ಲಿ ಈ ಎಗೋಸ್ ಮೊಟ್ಟೆಗಳ ಟೆಸ್ಟ್ ನಡೆಯುತ್ತೆ. ಅದರಲ್ಲಿ ನೈಟ್ರೋಫ್ಯೂರಾನ್ ಮತ್ತು ನೈಟ್ರೋಇಮಿಡಾಜೋಲ್ ಪತ್ತೆ ಆಗುತ್ತೆ. ಅಂದ್ರೆ ಜೈವಿಕವಾಗಿ ಮಾನವರಿಗೆ ಮಾರಕ ಈ ಎರಡು ರಾಸಾಯನಿಕಗಳು. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ, ನೆರಳಿನಲ್ಲಿ ಒಣಗಿಸಿ, ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಹೀಗಾಗಿ ಇದನ್ನ ಪೌಲ್ಟ್ರಿ ಫಾರ್ಮ್ ಅಲ್ಲಿ ಈಗಾಗಲೇ ಕೋಳಿ ಸಾಗಾಣಿಕಾ ಕೇಂದ್ರಗಳಲ್ಲಿ ನಿಷೇಧ ಮಾಡಲಾಗಿದೆ. ಕೋಳಿಗಳಿಗೆ ಕರಳಿನಲ್ಲಿ ಬರಬಹುದಾದಂತಹ ಸಾಂಕ್ರಾಮಿಕವಾದಂತಹ ಇನ್ಫೆಕ್ಷನ್ಸ್ ಅನ್ನ ತಡೆಯೋದಕ್ಕೆ ಈ ರೀತಿಯಂತ ರಾಸಾಯನಿಕಗಳನ್ನ ಬಳಸಲಾಗ್ತಾ ಇತ್ತು. ಸೊ ಈ ರಾಸಾಯನಿಕಗಳು ಮನುಷ್ಯರ ಹೊಟ್ಟೆಯಲ್ಲಿ ಸೇರಿದ್ರೆ ಅದು ಕ್ಯಾನ್ಸರ್ ಕಾರಕವಾದಂತ ರಾಸಾಯನಿಕಗಳು ಇರೋದ್ರಿಂದ ಈ ತರ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಇದನ್ನ ನಿಷೇಧ ಮಾಡಲಾಗಿತ್ತು. ಆದ್ರೂ ಕೂಡ ಬಳಸ್ತಾ ಇದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಟೆಸ್ಟ್ ಮತ್ತು ಅಧ್ಯಯನ ನಡೆದಿರಲಿಲ್ಲ. ಸೊ ನಿರಂತರವಾಗಿ ಈ ರೀತಿಯಾದಂತಹ ಸಾಂಕ್ರಾಮಿಕ ರೋಗಗಳನ್ನ ತಡೆಯುವಂತ, ಎಸ್ಪೆಷಲಿ ಕೋಳಿಗಳಲ್ಲಿ ಬರಬಹುದಾದಂತಹ ಕರುಳಿನ ಏನು ಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಟೋದಕ್ಕೆ ಬಳಸುವಂತ ಈ ರೀತಿಯ ರಾಸಾಯನಿಕಗಳಿಂದಾಗಿ ಅವುಗಳು ಮನುಷ್ಯನ ಹೊಟ್ಟೆಗೆ ಸೇರಿದಾಗ ನಿರಂತರ ಸೇವನೆಯಿಂದ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಇದೆ ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ಯಾವಾಗ ಈ ಒಂದು ವಿಚಾರ ವೈರಲ್ ಆಗುತ್ತೋ ಆಗ ಎಗೋಸ್ ಕಂಪನಿ ಮೌನ ಮುರಿಯುತ್ತೆ. ಲ್ಯಾಬ್ ರಿಪೋರ್ಟ್ ಕರೆತು ಕಂಪನಿಯಿಂದ ಒಂದು ಅಧಿಕೃತ ಹೇಳಿಕೆ ಬಿಡುಗಡೆ ಆಗುತ್ತೆ. ಏನು ಅಂತಂದ್ರೆ, ಫುಡ್ ಸೆಕ್ಯೂರಿಟಿ ನಿಯಮಗಳನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದೇವೆ ಮತ್ತು ನಾವು ಈ ರೀತಿಯಾದಂತ ಯಾವುದೇ ಆಂಟಿಬಯೋಟಿಕ್ ಅನ್ನ ಬಳಸ್ತಾ ಇಲ್ಲ ಮತ್ತು ನಾವು ಕೋಳಿಗಳಿಗೆ ಕೊಡುವಂತ ಆಹಾರದಲ್ಲಿ ಯಾವ ರೀತಿ ಕಲಬೆರಕೆ ಮಾಡ್ತಾ ಇಲ್ಲ. ನಾವು ಗ್ರಾಹಕರಿಗೆ ಏನ್ ಅಶ್ಯೂರೆನ್ಸ್ ಕೊಟ್ಟಿದ್ದೀವಿ ಅದ್ರ ಪ್ರಕಾರನೇ ನಾವು ನಡ್ಕೊಳ್ತಾ ಇದ್ದೀವಿ ಮತ್ತು ನಾವು ಇದರಲ್ಲಿ ಪಾರದರ್ಶಕತೆ, ಸುರಕ್ಷತೆ ಮತ್ತು ನಂಬಿಕೆಯನ್ನ ಉಳಿಸಿಕೊಳ್ಳೋದಕ್ಕೆ ಕಟಿಬದ್ಧರಾಗಿದ್ದೇವೆ ಅಂತ ಎಗೋಸ್ ಕಂಪನಿ ಹೇಳಿದೆ. ನಾಟ್ ಓನ್ಲಿ ಮೊಟ್ಟೆ ವೀಕ್ಷಕರೇ, ಹಾಲು ಕೂಡ ಬಹಳಷ್ಟು ಕಲಬೆರಕೆ ಆಗ್ತಾ ಇದೆ ಅನ್ನುವಂತಹ ವಿಚಾರ ಎಲ್ಲರ ನಿದ್ದೆಗೆಡಿಸಿದೆ. ಯಾಕೆ ಅಂತಂದ್ರೆ ಹಾಲು ಮತ್ತು ಮೊಟ್ಟೆ ಮನುಷ್ಯನನ್ನ ತುಂಬಾ ಚೆನ್ನಾಗಿ ಪೋಷಣೆ ಮಾಡ್ತಾವೆ ಅಂತ ಚಿಕ್ಕ ವಯಸ್ಸಿನಿಂದ ನಾವು ಒಂದ್ ಲೋಟ ಹಾಲು ಒಂದ್ ಮೊಟ್ಟೆ ಮಕ್ಕಳಿಗೆ ಕೊಡ್ತೀವಿ. ಬೇರೆ ಏನು ಆಹಾರವನ್ನ ಕೊಡದೇ ಇದ್ರೆ ಎಲ್ಲ ಕಲಬೆರಕೆ ಆಗಿದೆ. ಅಟ್ಲೀಸ್ಟ್ ಹಾಲು ಶುದ್ಧ. ಯಾಕೆ ಅಂತಂದ್ರೆ ಹಸುವಿನ ಹಾಲು ಮತ್ತು
ಮೊಟ್ಟೆ ಇದರಲ್ಲಿ ಯಾವ ಕಲಬೆರಕೆನೂ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಹಾಲನ್ನು ಕೂಡ 97% ಕಲಬೆರಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇದರಲ್ಲಿ ಯೂರಿಯಾ, ಪೇಂಟ್ ಮತ್ತು ಸಾಬೂನನ್ನ ಬೆರೆಸ್ತಾ ಇದ್ದಾರೆ. ಸಾಮಾನ್ಯವಾಗಿ ನೀರು ಬೆರೆಸೋದನ್ನ ನೋಡಿದ್ದೀವಿ, ಆದ್ರೆ ಈ ರೀತಿಯಾದಂತಹ ಡಿಟರ್ಜೆಂಟ್ ಗಳನ್ನು ಕೂಡ ಬಳಸ್ತಾ ಇದ್ದಾರೆ ಅಂತಂದ್ರೆ ಇದು ನಮ್ಮ ದೇಹ ಸೇರಿದರೆ ಏನೇನ್ ಆಗಬಹುದು ಅಂತ. ನಾಟ್ ಓನ್ಲಿ ಹಾಲು, ನಾಟ್ ಓನ್ಲಿ ಎಗ್, ಬಹಳಷ್ಟು ಆಹಾರ ಪದಾರ್ಥಗಳು ನೋಡಿ. ಇವಾಗ ಪನ್ನೀರ್, ಸೊ ಮೊಟ್ಟೆ ಅಲ್ದಿದ್ರೆ ಪನ್ನೀರ್ ಸೆಕೆಂಡ್ ಚಾಯ್ಸ್. ಆದ್ರೆ ಪನ್ನೀರ್ ತುಂಬಾ ಕಾಸ್ಟ್ಲಿ ಅನ್ನೋ ಕಾರಣಕ್ಕೆ ಮೊಟ್ಟೆನ ಜನ ಸೇವಿಸ್ತಾರೆ. ಆದ್ರೆ ಪನ್ನೀರಲ್ಲೂ ಕೂಡ ಸಿಕ್ಕಾಪಟ್ಟೆ ಕಲಬೆರಕೆ ಆಗಿದೆ ಅನ್ನುವಂತ ಅಂಶ ಹೊರಗಡೆ ಬರ್ತಾ ಇದೆ. ಬೇಳೆಕಾಳುಗಳು, ಮಸಾಲೆ ಪದಾರ್ಥಗಳು, ಈವನ್ ಅಕ್ಕಿಯಲ್ಲೂ ಕೂಡ ಮಾರಕ ಆರ್ಸೆನಿಕ್ ಪತ್ತೆಯಾಗಿದೆ. ಮತ್ತೆ ತರಕಾರಿಗಳು ಗೊತ್ತು, ಜಾಸ್ತಿ ಈಲ್ಡ್ ಬರಬೇಕು ಅಂತ, ಬೇಗನೆ ಬೆಳೆ ಫಸಲು ಬರಬೇಕು ಅನ್ನೋ ಕಾರಣಕ್ಕೆ ಬಹಳಷ್ಟು ರಾಸಾಯನಿಕಗಳನ್ನ ಸಿಂಪಡಿಸೋದು. ಮತ್ತು ನೀವು ನೋಡಬಹುದು, ಸೊಪ್ಪು ಬಾಡಿ ಹೋಗಿರುತ್ತೆ, ಮುದುಡಿ ಹೋಗಿರುತ್ತೆ, ತಿನ್ನಕ್ ಯೋಗ್ಯ ಇರಲ್ಲ. ಅದಕ್ಕೆ ಏನೋ ಅದ್ಬಿಟ್ಟು ಅದನ್ನ ನೀರಲ್ಲಿ ತೆಗೆದ ತಕ್ಷಣ ಅದು ಒಂಥರ ಪಳಪಳ ಅಂತ ಹೊಳೆಯುವಂತಹ ಹಸಿರು, ಹಂಗೆ ಕಣ್ಣಿಗೆ ರಾಚುವ ಹಾಗೆ ಈ ತರದ್ದೆಲ್ಲ ಟೆಕ್ನಿಕ್ ಅನ್ನ ಬಳಸ್ತಾರೆ. ಇವನ್ ಮೀನಿನಲ್ಲಿ ಕೂಡ ಫಾರ್ಮಲಿನ್ ಪತ್ತೆ, ಈ ರೀತಿ ನೀವು ಯಾವುದೇ ತಗೊಳ್ಳಿ ಬಹಳಷ್ಟು ಆಹಾರಗಳು ಕಲಬೆರಕೆ ಆಗಿದೆ. ಬಟ್ ಆ ಕಲಬೆರಕೆಯನ್ನ ನಿಯಂತ್ರಿಸೋದಕ್ಕೆ ಅಂತ ಬಹಳಷ್ಟು FSSAI ಇದೆ, ಫುಡ್ ಕ್ವಾಲಿಟಿ, ಕಲಬೆರಕೆ ಇಲ್ಲದೆ ಇರುವಂತಹ ಇವೆಲ್ಲವುಗಳನ್ನ ನೋಡ್ಕೊಳ್ಬೇಕಾದಂತಹ ಬಹಳಷ್ಟು ಗುಣಮಟ್ಟಗಳನ್ನ ನಿರ್ಧರಿಸಬೇಕಾದಂತ ಸಂಸ್ಥೆಗಳೇನು ಮಲ್ಕೊಂಡಿದಾವೋ ಅಥವಾ ಏನ್ ಮಾಡ್ತಾ ಇದಾವೋ ಗೊತ್ತಿಲ್ಲ. ಬಟ್ ಈ ಎಗ್ಗದಿ ವಿಚಾರ ಇದೆಯಲ್ಲ, ಅದು ಎಲ್ಲರ ನಿದ್ದೆಗೆಡಿಸಿದೆ. ಯಾಕಂದ್ರೆ ಬಹಳಷ್ಟು ಜನ ನನ್ಗೆ ಫೋನ್ ಮಾಡಿ ಕೇಳ್ತಾ ಇದಾರೆ, ನಿಜಾನಾ ಮೊಟ್ಟೆ ತಿನ್ಬಾರ್ದಾ, ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತಾ ಅಂತ. ಈಗ ಮತ್ತೆ ಮೊಟ್ಟೆಯಲ್ಲೂ ಕೂಡ ಅದ್ರಲ್ಲಿ ಎಂತದ್ದು ಪ್ಲಾಸ್ಟಿಕ್ ಮೊಟ್ಟೆ ಅಂತೆ, ಅದ್ರಲ್ಲೂ ಕೂಡ ಯಾವ್ದು ನಿಜವಾದ ಮೊಟ್ಟೆ ಯಾವ್ದು ನಿಜವಾದ ಮೊಟ್ಟೆ ಅಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಹೆಂಗ್ ಗೊತ್ತಾಗುತ್ತೆ? ಶೆಲ್ ಇರುತ್ತೆ ಹೊರಗಡೆ. ಅಟ್ಲೀಸ್ಟ್ ನಾವು ಇಂಡಿಯನ್ಸ್ ಹೆಂಗೆ ಅಂದ್ರೆ ನಾವು ರುಚಿ ಮತ್ತು ಬಣ್ಣ, ಆಮೇಲೆ ಕಲರ್ ಮತ್ತೆ ಇದು ಏನು ವಾಸನೆಗೆ ತುಂಬಾ ಮಾರು ಹೋಗ್ತೀವಿ ನಾವು. ನೀವು ಒಂದು ಸೇಬಿನ ಅಂಗಡಿಗೆ ಹೋಗಿ ಕೆಂಪು ಪಳಪಳ ಅಂತ ಹೊಳಿತಾ ಇದ್ರೆ ಮಾತ್ರ ತಗೋತೀವಿ. ಸೊ ಒಳಗಡೆ ಹೆಂಗಿರುತ್ತೆ ಅನ್ನೋ ಗೊತ್ತಿಲ್ಲ, ಬಟ್ ನಾವು ತುಂಬಾ ಅಟ್ರಾಕ್ಟ್ ಆಗಿರೋದು ಕಲರು ಮತ್ತೆ ವಾಸನೆಗೆ. ಈ ಮೊಟ್ಟೆ ಹೊರಗಡೆಯಿಂದ ಶೆಲ್ ಇರುತ್ತೆ, ಅದ್ರ ಒಳಗಡೆ ಹೇಗಿರುತ್ತೆ, ಏನಿರುತ್ತೆ, ಹೆಂಗಪ್ಪ ಕಂಡುಹಿಡಿಯೋದು? ಅದ್ರ ಒಳಗಡೆ ಏನೇನಿರುತ್ತೆ ಅಂತ ಪ್ರತಿಯೊಂದನ್ನು ಲ್ಯಾಬ್ ತಗೊಂಡೋಗಿ ಟೆಸ್ಟ್ ಮಾಡುವಷ್ಟು ಇವ್ರಿಗೆ ಪೇಷನ್ಸ್ ಇದೆಯಾ? ಈಗ ನೀವು ಇದು ಬಹಳ ದೊಡ್ಡ ಉದ್ಯಮ ಇದು, ಆದ್ರೆ ಈ ಉದ್ಯಮಕ್ಕೆ ಹೊಡೆತ ಬೀಳಬಾರ್ದು ಪಾಪ. ಯಾವುದೋ ಒಂದು ಮೊಟ್ಟೆಯಲ್ಲಿ ಆ ತರ ಆಗಿದ್ರೆ ಸಾರ್ವತ್ರಿಕವಾಗಿ ನಾವು ಎಲ್ಲಾ ಮೊಟ್ಟೆಗಳು ತಿನ್ಬಾರ್ದು ಅಂತ ಇಲ್ಲಿ ಕೂತ್ಕೊಂಡು ಹೇಳ್ಬಾರ್ದು. ಯಾಕಂದ್ರೆ ನಮಗೂ ಒಂದು ಜವಾಬ್ದಾರಿ ಇದೆ. ಈ ಒಂದು ಉದ್ಯಮದ ಮೇಲೆ ಬಹಳಷ್ಟು ಜನರ ಭವಿಷ್ಯ ನಿರ್ಧಾರ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಈ ಬದುಕನ್ನ ನಶ್ವರಗೊಳಿಸುವಂತಹ ಹಕ್ಕು ಅಧಿಕಾರ ನಮಗಿಲ್ಲ. ಈ ಮಧ್ಯೆ ಈ ವಿಚಾರವಾಗಿ ಕ್ಲಾರಿಟಿ ಕೊಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳು ರೆಡಿ ಇದ್ದಾರಾ?